ಹೋಟ್ಲಲ್ಲಂತೂ ಸೂಪರ್ ಆಗಿರೋ ಅಡಿಗೆನ ರುಚಿ ಮಾಡಾಯ್ತು. ಆದ್ರೆ ಆ ಅಡಿಗೆಗಿಂತನೂ ಸೂಪರ್ ಆಗಿರೋ ಅಡಿಗೆ ನಾನ್ ಮಾಡ್ತೀನಿ ಅಂತ ಒಬ್ರು ಆಂಟಿ ಹೇಳ್ತಾರೆ ಅವ್ರ ಮನೆಯಲ್ಲಿ. ಸೊ ಅವ್ರು ಹೇಳಿದ ತಕ್ಷಣ ನಾವಂತೂ ನಂಬಕ್ಕಾಗಲ್ಲ. ಸೊ ಅವ್ರ ಮನೆಗೆ ಹೋಗ್ಬಿಟ್ಟೆ ನಾವು ನೋಡೋಣ ಅವ್ರ ಅಡಿಗೆ ಎಷ್ಟು ರುಚಿಕರವಾಗಿರತ್ತೆ ಅಂತ. ಸೊ ಹೋಗೋಣ ತಾನೆ, ನೀವ್ ರೆಡಿನಾ? ಬನ್ನಿ ಹೋಗೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನ್ಯಾನ್ಸಿ. ನ್ಯಾನ್ಸಿ, ಬ್ಯೂಟಿಫುಲ್ ಹೆಸರು ಅಲ್ವಾ? ನಾನ್ಸಿಯಾ? ಇಲ್ಲ ಅಲ್ಲ, ಬರೀ ನ್ಯಾನ್ಸಿ. ಓಕೆ, ಸೊ ನ್ಯಾನ್ಸಿ ಅವರೇ, ಒಗಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಸೊ ಇವತ್ತು ನಮಗೋಸ್ಕರ ಯಾವೊಂದು ಬ್ಯೂಟಿಫುಲ್ ಆಗಿರುವಂತ ಅಡುಗೆನ ಮಾಡ್ಕೊಡ್ತೀರಾ? ನಾನಿವತ್ತು ಚಿಕನ್ ಗ್ರೀನ್ ಮಸಾಲ ಮಾಡ್ಕೊಳ್ತೀನಿ. ಓಕೆ, ಚಿಕನ್ ಗ್ರೀನ್ ಮಸಾಲ. ಆಹಾ, ಗ್ರೀನ್ ಮಸಾಲ ಅಂದ ತಕ್ಷಣ ಮಸಾಲಾ ಸ್ಮೆಲ್ ಆಲ್ರೆಡಿ ನಂಗೆ ಫೀಲ್ ಆಗ್ತದೆ. ಸೊ ಓಕೆ, ಸೊ ಗ್ರೀನ್ ಮಸಾಲಾಗೆ ಉಪಯೋಗಿಸುವಂತ ಪದಾರ್ಥಗಳು ಕೊತ್ತಂಬರಿ, ಸಾಸಿವೆ, ಜೀರಿಗೆ, ನಂತರ ಬೆಳ್ಳುಳ್ಳಿ, ಕರಿಮೆಣಸು, ಗಸಗಸೆ, ಕೆತ್ತೆ ಮತ್ತು ಲವಂಗ, ಆನಂತರ ಸೋಂಪು, ಕಾಯಿಮೆಣಸು ಮತ್ತು ತೆಂಗಿನಕಾಯಿ, ತುರಿದ ತೆಂಗಿನಕಾಯಿ, ಸ್ವಲ್ಪ ಅರಸಿನ, ಆನಂತರ ಕೊತ್ತಂಬರಿ ಸೊಪ್ಪು ಮತ್ತು 4-5 ಎಸಳು ಪುದೀನದ್ದು. ಆಲ್ ರೈಟ್, ಸೊ ಬ್ಯೂಟಿಫುಲ್. ಸೊ ಇವಾಗ ಅಡುಗೆನ ಶುರು ಮಾಡೋಣ. ಸರಿ. ಇದನ್ನೆಲ್ಲ ಮೊದಲು ನಾವು ಫ್ರೈ ಮಾಡಿಕೊಳ್ಬೇಕು. ಒಂದೊಂದಾಗಿ ಫ್ರೈ ಮಾಡಿಕೊಳ್ಬೇಕು. ಮೊದಲು ಕರಿಮೆಣಸು, ಜೀರಿಗೆ, ಕೊತ್ತಂಬರಿ, ಸಾಸಿವೆ, ಗಸಗಸೆ ಮತ್ತು ಗರಂ ಮಸಾಲ ಎಲ್ಲವನ್ನು ಫ್ರೈ ಮಾಡಿ ಬೇರೆ ಇಟ್ಟು, ಆನಂತರ ತೆಂಗಿನಕಾಯಿ ತುರಿ ಫ್ರೈ ಮಾಡ್ಬೇಕು. ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಮುಖ್ಯವಾಗಿ ಗ್ಯಾಸ್ ಹಂಚ್ಬೇಕಲ್ವಾ? ಹೌದು. ಓಕೆ, ಸೊ ಮೊದಲನೇದಾಗಿ ಯಾವುದನ್ನ ಉಪಯೋಗಿಸ್ತೀರಾ? ಮೊದಲು ಅಡಿಗೆ ಎಣ್ಣೆಯನ್ನು ಸ್ವಲ್ಪ ಹಾಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಆನಂತರ ಕರಿಮೆಣಸು. ಓಕೆ, ಅದಾದ್ಮೇಲೆ ಜೀರಿಗೆ. ಇದು ಕ್ವಾಂಟಿಟಿ? ಜೀರಿಗೆ 1 ಸ್ಪೂನ್ ಸಾಕು. ಓಕೆ, 1 ಸ್ಪೂನ್, 0.2 ಟೀ ಸ್ಪೂನ್. ಆಮೇಲೆ 3 ಸ್ಪೂನು ಕೊತ್ತಂಬರಿ ಬೀಜ. ಓಕೆ, ಆದ್ಮೇಲೆ ಇದು ಸಾಸಿವೆ 1 ಸ್ಪೂನ್. ಓಕೆ, ಬ್ಯೂಟಿಫುಲ್. ಸೊ ನ್ಯಾನ್ಸಿ ಅವರು ಏನ್ ಮಾಡ್ತಾ ಇದ್ರು? ಏನ್ ಓದಿದ್ದೀರಾ? ನಾನು ಸೆಕೆಂಡ್ BA ತನಕ ಮಾಡಿ, ಸೆಕೆಂಡ್ BA ಅಲ್ಲಿ ನನ್ನ ಮ್ಯಾರೇಜ್ ಆಯ್ತು. ಸೆಕೆಂಡ್ BA ಅಲ್ಲಿ BA ಜೊತೆ ಮ್ಯಾರೇಜ್ ಆಯ್ತಾ? ನನ್ನ ಯಜಮಾನ್ರ ಜೊತೆ, ಸಿಪ್ರಿಯನ್ ನನ್ನ ಯಜಮಾನ್ರು, ಅವ್ರ ಜೊತೆ ಮ್ಯಾರೇಜ್ ಆಯ್ತು. ಇದು ಕೆತ್ತೆ ಮತ್ತು ಲವಂಗ. ಓಕೆ, ಆಮೇಲೆ ಗಸಗಸೆ. ಇದು ಸೋಂಪು. ಇದೆಲ್ಲ ಆದ್ಮೇಲೆ ಈ ಕಾಯಿ ತುರಿಯನ್ನು ಕೂಡ, ತೆಂಗಿನಕಾಯಿ ತುರಿಯನ್ನು ಅದರಲ್ಲಿ ಫ್ರೈ ಮಾಡ್ಬೇಕು. ಇದು ಕ್ವಾಂಟಿಟಿ ಏನಿರುತ್ತೆ ತೆಂಗಿನಕಾಯಿ ತುರಿದು? ಇದು ನಮ್ಗೆ ರುಚಿಗೆ ತಕ್ಕಷ್ಟು, ಅಂದ್ರೆ ಒಂದು ಹೋಳಲ್ಲಿ ಅರ್ಧ ಹೋಳು ಸಾಕು. ಇದಕ್ಕೆ ಒಂದು ಅರ್ಧ ಕೆಜಿ ಚಿಕನ್ಗೆ. ಅರ್ಧ ಕೆಜಿ ಚಿಕನ್ ಸಾಲತ್ತಾ? ಸಾಕು, ಯಾಕಂದ್ರೆ ಈರುಳ್ಳಿ ಹಾಕ್ತಾ ಇದ್ದೀವಿ, ಹಾಗೆ ಇದು ಸಾಕು. ಅದಕ್ಕೋಸ್ಕರ ಫ್ಲೇವರ್ ಬ್ಲೆಂಡ್ ಸರಿ ಕೊಡಿ. ಸೊ ನ್ಯಾನ್ಸಿ ಅವರೇ, ನಿಮ್ಮ ಹವ್ಯಾಸಗಳೇನು? ನಂದು ಆಕ್ಚುಲಿ ನಾನು ನಾಟಕದಲ್ಲೆಲ್ಲ ಭಾಗವಹಿಸ್ತಾ ಇದ್ದೀನಿ. ಬ್ಯೂಟಿಫುಲ್. ಇವಾಗ ಭಾಗವಹಿಸ್ತಾ ಇದ್ದೀರಾ ಅಥವಾ? ಇಲ್ಲ, ಭಾಗವಹಿಸಿದ್ದೀರಾ. ಯಾವ ಥೀಮ್ ಅಲ್ಲಿ ಇದ್ರೆ? ಹೆಚ್ಚಾಗಿ ನಮ್ದು ಕೊಂಕಣಿ ನಾಟಕಗಳು. ನಾನು ಕ್ರಿಶ್ಚಿಯನ್, ರೋಮನ್ ಕ್ಯಾಥಲಿಕ್, ಹಾಗೆ ನಮ್ಮ ಕೊಂಕಣಿ ನಾಟಕಗಳು ಜಾಸ್ತಿ ಆಗ್ತವೆ, ಅದರಲ್ಲಿ ಭಾಗವಹಿಸಿದ್ದೀನಿ. ಸೂಪರ್ ಡೈಲಾಗ್ ಹೇಳ್ತೀರಾ? ಯಾವ್ದಾದ್ರು ಯಾವ್ದು ನೆನಪು ಬರುತ್ತೆ ಅದನ್ನ ಹೇಳ್ಬೋದು? ಸಡನ್ ನೆನಪು ಬರೋದಿಲ್ಲ. ನೆನಪು ಬರೋದಿಲ್ವಾ? ಓಕೆ, ನೋ ಪ್ರಾಬ್ಲಮ್. ಸದ್ಯಕ್ಕೆ ಇವಾಗ ನೀವು ನಮ್ಮ ಅಡಿಗೆ ಡೈಲಾಗ್ ಹೇಳಿ. ನೆಕ್ಸ್ಟ್ ಯಾವ್ದು ಆಗ್ತಾ ಇದೆ? ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತೀರಾ? ಓಕೆ, ಈರುಳ್ಳಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ರೀ. ಅದ್ ನೋಡ್ತಾ ಇದ್ರೆ ತಿಂತಾನೆ ಇರೋಣ ಅನ್ಸುತ್ತೆ. ಆಮೇಲೆ ಹತ್ರ ಯಾರು ಬರೋದು, ಅದ್ ಏನಕ್ಕಂತ ಗೊತ್ತಾಗಲ್ಲ. ಹೆಲ್ತಿಗೂ ಒಳ್ಳೇದು ಅಂತಾರೆ ಈರುಳ್ಳಿ. ನಾನು ತುಂಬಾ ಇಷ್ಟಪಡ್ತೀನಿ. ನೀವು ತುಂಬಾ ಇಷ್ಟಪಡ್ತೀರಾ? ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು, ನಾವು ಗ್ರೈಂಡ್ ಮಾಡ್ಬೇಕು ಮಿಕ್ಸರ್ ಅಲ್ಲಿ. ಇಷ್ಟಾದ್ಮೇಲೆ ಮಿಕ್ಸರ್ ನಾವು ಗ್ರೈಂಡ್ ಮಾಡ್ತೀವಿ. ಹೌದು, ಆಫ್ ಮಾಡಿ. ಓಕೆ, ಸೊ ಬ್ಯೂಟಿಫುಲ್. ಇವಾಗ ಹೋಗಿ ನ್ಯಾನ್ಸಿ ಅವರು ಮಿಕ್ಸ್ ಮಾಡ್ಕೊಂಡ್ ಬರ್ತೀರಾ? ಸರಿ. ಓಕೆ, ಹೋಗಿ ಬನ್ನಿ. ಓಕೆ, ಸೊ ಇವಾಗ ನೀವು ಮಸಾಲೆ ಅಂತೂ ತಗೊಂಡು ಹೋಗಿದ್ರಿ, ಅದ್ರ ಬಣ್ಣ, ಅದ್ರದ್ದು ಗ್ರೀನ್ ಹೇಗಾಯ್ತು? ಅದಕ್ಕೆ ಮುಖ್ಯವಾದ ಕೊತ್ತಂಬರಿ ಸೊಪ್ಪು. ಅದನ್ನ ನಾವು ಫ್ರೈ ಮಾಡೋದಿಲ್ಲ, ಅದನ್ನ ಹಸಿ ಹಾಕುದು. ಕೊತ್ತಂಬರಿ ಸೊಪ್ಪು ಮತ್ತು 4-5 ಎಲೆ ಪುದೀನ ಜಾಸ್ತಿ ಹಾಕಬಾರ್ದು. ಮೆಣಸಿನಕಾಯಿ, ಪುದೀನ ಮತ್ತು ಶುಂಠಿ, ಸಣ್ಣ ತುಂಡು ಶುಂಠಿ, ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇದನ್ನು ಹಸಿ ಅದ್ರಲ್ಲೇ ಹಾಕೋದು, ಹಸಿಯಾಗಿ. ಇದನ್ನು ಫ್ರೈ ಮಾಡ್ಲಿಕ್ಕಿಲ್ಲ. ಹಾಗೆ ಮಾಡಿದ್ದು ಮಸಾಲೆ ಇದು. ಓಕೆ, ಬ್ಯೂಟಿಫುಲ್. ಸೊ ಮಸಾಲೆ ಇವಾಗ ರೆಡಿ ಆಗಿದೆ. ಹೌದು. ನನಗೆ ಜಾಸ್ತಿ ಹೊತ್ತು ಕಾಯಕ್ಕೆ ಪೇಷನ್ಸ್ ಕಮ್ಮಿ ಆಗ್ಬಿಟ್ಟಿದೆ ಇವಾಗ. ಅಂದ್ರೆ ನಂಗೆ ನನ್ನ ಪಾರ್ಟ್, ಮೇನ್ ಟೇಸ್ಟಿಂಗ್ ಪಾರ್ಟ್ ಆದಷ್ಟು ಬೇಗ ಬಂದ್ರೆ ಒಳ್ಳೇದಲ್ವಾ? ಅದಕ್ಕೆ ಶುರು ಮಾಡಬೇಡ. ಸರಿ. ಈಗ ಇದಕ್ಕೆ ಅಡಿಗೆ ಎಣ್ಣೆ ಸ್ವಲ್ಪ ಹಾಕ್ಬೇಕು. ಆನಂತರ ಸ್ವಲ್ಪ ತುಪ್ಪವನ್ನು ಯೂಸ್ ಮಾಡ್ಬೇಕು.
ತುಪ್ಪ ಹೌದು. ಓಕೆ, ತುಪ್ಪ ಯಾಕೆ ಯೂಸ್ ಮಾಡ್ತೀರಾ? ಅದ್ರಲ್ಲಿ ಸ್ಮೆಲ್ ಒಳ್ಳೆ ಬರುತ್ತೆ ಮತ್ತು ರುಚಿ ಸಹ ಚೆನ್ನಾಗಿರುತ್ತೆ ತುಪ್ಪ ಯೂಸ್ ಮಾಡಿದ್ರೆ. ಬಟ್ ದಪ್ಪನೂ ಚೆನ್ನಾಗಾಗ್ತದಲ್ಲ? ನನಗೆ ತುಪ್ಪದಲ್ಲಿ ತುಂಬಾ ಇಷ್ಟ, ಹಾಗೆ ನಾನು ಜಾಸ್ತಿ ತುಪ್ಪ ಯೂಸ್ ಮಾಡ್ತೀನಿ. ಓಕೆ, ವೆರಿ ನೈಸ್. ಈಗ ನಾನು ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಲಿಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ತಿರ್ಗಾ ಪುನಃ ಇನ್ನೂ ಸ್ವಲ್ಪ. ಹೌದು, ಯಾಕಂದ್ರೆ ಇದನ್ನೀಗ ಪ್ರಿಪೇರ್ ಮಾಡ್ಲಿಕ್ಕೋಸ್ಕರ. ಓಕೆ ಓಕೆ ಓಕೆ. ಸೊ ಇವಾಗ ಈ ಮಸಾಲೆಯಲ್ಲಿ ನೀವು ಆ ಚಿಕನ್ ನ ತಗೊಂಡ್ಬಿಟ್ಟು ಮಸಾಲೆ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಒಂದೊಂದಾಗೆ ಚಿಕನ್ ಪೀಸಸ್ ನ ಇಲ್ಲ, ಮೊದಲು ಇದನ್ನು ಫ್ರೈ ಮಾಡಿ ಸ್ವಲ್ಪ ಕೆಂಪಾಗಿ ಆಗುವ ತನಕ ಸ್ವಲ್ಪ ಫ್ರೈ ಮಾಡ್ಬೇಕು. ಆನಂತರ ಈ ಮಸಾಲೆ ಈ ಚಿಕನ್ ಅನ್ನು ಫ್ರೈ ಮಾಡ್ಬೇಕು ಅದರಲ್ಲಿ ಎಣ್ಣೆಯಲ್ಲಿ. ಓಕೆ, ಬಿಫೋರ್ ಮಿಕ್ಸಿಂಗ್. ಎಸ್, ಓಕೆ, ಅದನ್ನು ಫ್ರೈ ಮಾಡ್ಬೇಕು. ಇದನ್ನು ಮೊದಲು ಹಾಕಿದ್ರೆ ಅದು ಮತ್ತೆ ಬೇಯೋದಿಲ್ಲ, ಚಿಕನ್ ಅಡಿಗೆ ತಾಗ್ತದೆ. ಅದಕ್ಕೋಸ್ಕರ ನಾವು ಮೊದಲು ಚಿಕನ್ ಅನ್ನು ಫ್ರೈ ಮಾಡ್ತೀವಿ. ಅದಕ್ಕೆ ಸ್ಮೆಲ್ ಕೂಡ ಒಳ್ಳೆ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಅದು ತುಪ್ಪದಲ್ಲಿ ಫ್ರೈ ಆಗಿರುತ್ತೆ. ಇದೇ ರೆಸಿಪಿಯನ್ನು ನಾವು ಮಟನಿಗೂ ಯೂಸ್ ಮಾಡಬಹುದು. ಮಟನಿಗೂ ಸೇಮ್ ರೆಸಿಪಿ. ಹಾಗಿದ್ರೆ ಮಟನ್ ಅನ್ನು ಮೊದಲು ಬಾಯ್ಲ್ ಮಾಡಬೇಕು, ಆನಂತರ ಇದಕ್ಕೆ ಮಿಕ್ಸ್ ಮಾಡಬೇಕು. ಚಿಕನ್ ಅನ್ನು ಮೊದಲು ಬಾಯ್ಲ್ ಮಾಡ್ಬೇಕಂತಲ್ಲ ಇದರಲ್ಲಿ ಫ್ರೈ ಮಾಡಬಹುದು. ಆದ್ರೆ ಮಟನ್ ಅನ್ನು ನಾವು ಮೊದಲು ಬಾಯ್ಲ್ ಮಾಡಿ ಮತ್ತು ಇದಕ್ಕೆ ಮಿಕ್ಸ್ ಮಾಡಬೇಕು. ಆದ್ರೆ ಎಲ್ಲ ಈ ರೆಸಿಪಿ ಸೇಮ್. ನೆಕ್ಸ್ಟ್ ಚಿಕನ್ ಅನ್ನು ಫ್ರೈ ಮಾಡಿಕೊಳ್ಬೇಕು. ಇದೊಂದು 10 ನಿಮಿಷ ಇದರಲ್ಲಿ ಬಾಯ್ಲ್ ಆಗ್ತದೆ. ಓಕೆ, ಸೊ ಇವಾಗ ಚಿಕನ್ ಬಾಯ್ಲ್ ಆಗಿರ್ಬೇಕಲ್ಲ? ಹೌದು. ಸೊ ಇದನ್ನ ಹಾಕ್ಬಿಡ್ತೀರಾ? ಮಿಕ್ಸ್ ಮಾಡೋ ಸಮಯ ಬಂದ್ಬಿಟ್ಟಿದೆ. ತುಂಬಾ ಹೊತ್ತು ಕಾಯಿಸ್ತಾ ಇದೀರ ನನ್ನ? ಇಲ್ಲ. ಸೊ ನ್ಯಾನ್ಸಿ ಅವರೇ, ಮನೇಲಿ ಯಾರ್ಯಾರು ಇದ್ದೀರಾ? ನಾನು, ನನ್ನ ಯಜಮಾನ್ರು ಮತ್ತೆ 2 ಮಕ್ಕಳು. ನನಗೆ 2 ಹೆಣ್ಮಕ್ಳು. ಓಕೆ, ಸೊ ಯಜಮಾನ್ರು ಏನ್ ಮಾಡ್ಕೊಂಡಿದ್ದಾರೆ? ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರಾ? ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಓಕೆ, ವೆರಿ ನೈಸ್. ಸೊ ಓಕೆ, ಇವಾಗ ಇದನ್ನ ಬಾಯ್ಲ್ ಆಗಕ್ಕೆ ಇನ್ನ ಎಷ್ಟೊತ್ತು ಬಿಡ್ಬೇಕಾಗುತ್ತೆ? 10 ನಿಮಿಷ ಬೇಕು. 10 ನಿಮಿಷ ಬೇಕಷ್ಟೇ. ಗ್ರೀನ್ ಚಿಕನ್ ಮಸಾಲ ರೆಡಿ ಆದಾಗಿದೆ? ಸರಿ, ಹೌದು, ಆಗಿದೆ. ನೋಡೋಣ. ಸರಿ. ಬ್ಯೂಟಿಫುಲ್ ಡಿಶ್, ತುಂಬಾ ಚೆನ್ನಾಗಿದೆ. ಸೊ ಸರ್ವ್ ಮಾಡ್ಕೊಡ್ರಿ ಬೇಗ. ಹೌದಂತೆ ವೀರಾ? ನೀವು ಎಷ್ಟೇ ಆಗ್ತಾ ಹೋದ್ರು ನಾನೇನ್ ಬೇಡ ಅನ್ನಲ್ಲ. ಆದ್ರೂ ಇಲ್ಲಿ ಇವಾಗ ಪ್ಲೇಟ್ ಕೆಪಾಸಿಟಿ ಇರೋದೇ ಎಷ್ಟು. ಚಿಕ್ಕ ಪೀಸ್ ಇಂದ ಸ್ಟಾರ್ಟ್ ಮಾಡ್ತೇನೆ, ಮಿಕ್ಕಿದ್ದೆಲ್ಲ ನನ್ಗೆಲ್ಲ, ಅದಕ್ಕೋಸ್ಕರ. ಬ್ಯೂಟಿಫುಲ್. ಈರುಳ್ಳಿ ಪೀಲು, ಬೆಳ್ಳುಳ್ಳಿ, ಗಾರ್ಲಿಕ್, ಎಕ್ಸಾಕ್ಟ್ಲಿ. ತಿನ್ನೋದು ನೆನಪಲ್ಲಿ ಅದನ್ನೇ ಮರ್ತೋಗ್ಬಿಟ್ಟಿದೆ. ಬಹಳ ಚೆನ್ನಾಗಿದೆ. ಇದ್ರ ಜೊತೆ ಯಾವ ಪದಾರ್ಥ ಬೇರೆ ತಿಂದ್ರೆ ಚೆನ್ನಾಗಿರುತ್ತೆ? ಇದ್ರ ಜೊತೆ ಇಡ್ಲಿ, ನೀರ್ ದೋಸೆ ಅಥವಾ ಇಂತ ಮನೆ, ಹೌದು, ತುಂಬಾ ಚೆನ್ನಾಗಿರುತ್ತೆ. ರೈಸ್ ಜೊತೆ ತಿಂದು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಮೇನ್ ಇದ್ರಿಗೆ ಇಡ್ಲಿ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಪರೋಟ ತುಂಬಾ ಚೆನ್ನಾಗಿರುತ್ತೆ. ಪರೋಟನು ಚೆನ್ನಾಗಿರುತ್ತೆ. ಓಕೆ, ಹಂಗೆ ತಿಂದು ತುಂಬಾ ಚೆನ್ನಾಗಿದೆ. ಹೇಗೆ? ಎನಿವೇಸ್, ಸೊ ನ್ಯಾನ್ಸಿ ಅವರೇ, ಇವಾಗ ನೀವು ನಮ್ಮ ವೀಕ್ಷಕರಿಗೋಸ್ಕರ ಇದನ್ನ ಮಾಡೋ ರೀತಿನ ಹೇಳ್ಬೇಕು. ಫಸ್ಟ್ ಯಾವ್ದನ್ನ ಹಾಕ್ತೀರಾ, ಆಮೇಲೆ ಏನ್ ಹಾಕ್ತೀರಾ, ಆಮೇಲೆ ಯಾವ ರೀತಿ ರೆಡಿ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಒಂದ್ ಸಣ್ಣ ರೀಕ್ಯಾಪ್ ಅವ್ರಿಗೆ. ಉಪಯೋಗಿಸುವಂತ ಪದಾರ್ಥಗಳು: ಕೊತ್ತಂಬರಿ, ಸಾಸಿವೆ, ಜೀರಿಗೆ, ನಂತರ ಬೆಳ್ಳುಳ್ಳಿ, ಕರಿಮೆಣಸು, ಗಸಗಸೆ, ಕೆತ್ತೆ ಮತ್ತು ಲವಂಗ, ಆನಂತರ ಸೋಂಪು, ಕಾಯಿಮೆಣಸು ಮತ್ತು ತೆಂಗಿನಕಾಯಿ, ತುರಿದ ತೆಂಗಿನಕಾಯಿ, ಸ್ವಲ್ಪ ಅರಸಿನ, ಆನಂತರ ಕೊತ್ತಂಬರಿ ಸೊಪ್ಪು ಮತ್ತು 4-5 ಎಸಳು ಪುದೀನದ್ದು. ಇದನ್ನೆಲ್ಲ ಫ್ರೈ ಮಾಡಿಕೊಳ್ಬೇಕು ಮೊದಲು. ಆನಂತರ ಬೆಳ್ಳುಳ್ಳಿ ಮತ್ತು ನೀರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಬಾಣಲೆಯಲ್ಲಿ ಆನಿಯನ್ ಅನ್ನು ಫ್ರೈ ಮಾಡಿ ಆಮೇಲೆ ಚಿಕನ್ ಅನ್ನು ಫ್ರೈ ಮಾಡಿಕೊಳ್ಬೇಕು. ಅದಕ್ಕೆ 10 ನಿಮಿಷದ ನಂತರ ಮಸಾಲೆಯನ್ನು ಹಾಕ್ಬೇಕು. ಅದು 10 ನಿಮಿಷ ಬೇಯಲಿಕ್ಕೆ ಬಿಟ್ಟಾಗ ಮತ್ತು ರುಚಿಗೆ ಸಾಕಷ್ಟು ಉಪ್ಪು ಹಾಕಬೇಕು. ಓಕೆ, ಬ್ಯೂಟಿಫುಲ್ ರೀ. ಸೊ ಇದನ್ನ ಮಾಡಿದ್ರೆ ನಮ್ಮ ಗ್ರೀನ್ ಚಿಕನ್ ಮಸಾಲ ರೆಡಿ ಆಗಿರುತ್ತೆ. ಸೊ ವೀಕ್ಷಕರೇ, ನೀವು ಕೂಡ ಇದನ್ನ ಟ್ರೈ ಮಾಡೋದು ಡೆಫಿನೆಟ್ ಆಗಿ ಮರಿಬೇಡಿ. ನಂಗೆ ಗೊತ್ತು ನೀವು ಆಲ್ರೆಡಿ ಟ್ರೈ ಮಾಡೋದೇನು ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ಅಂತ.